ಈ ಹನುಮಂತ ಮೊದಲಾದವರೆಲ್ಲರೂ ಕೂಡ ದಕ್ಷಿಣ ದಿಕ್ಕಿಗೆ ಸೀತೆಯ ಅನ್ವೇಷಣೆಗಾಗಿ ಹೊರಟಿದ್ದಾರೆ. ಅಲ್ಲಿ ದಕ್ಷಿಣ ದಿಕ್ಕಿನ ತುದಿಗೆ ಬಂದಾಗ ಅಗಾಧವಾದ ಸಮುದ್ರ ಎದುರಿಗೆ ಕಂಡಿದೆ. ದಕ್ಷಿಣ ದಿಕ್ಕಿನಲ್ಲೇ ಸೀತೆ ಇದ್ದಾಳೆ, ರಾವಣ ಅವಳನ್ನು ಅಪಹರಿಸಿ ಹೋಗಿದ್ದಾನೆ ಅಂತನೋ ಸುದ್ದಿಯೂ ಅವರಿಗೆ ಗೊತ್ತಾಗಿದೆ. ಆದರೆ ಆ ಅಪಾರವಾದ ಜಲಧಿಯನ್ನು ದಾಟುವುದು ಹೇಗೆ ಅಂತ ಗೊಂದಲದಲ್ಲಿ ಅವರು ಕೂತಿದ್ದಾರೆ. ಕೆಲವರು ನಮಗಿದಾಗುವ ಕೆಲಸ ಅಲ್ಲ, ನಾವು ಓಡಿ ಹೋಗಿ ಬಿಡೋಣ, ಸುಗ್ರೀವನ ಕೈಗೆ ಸಿಗದಂತೆ ಅಂತ ಒಂದು ಆಲೋಚನೆಯನ್ನು ಕೂಡ ಮಾಡ್ತಿದ್ದಾರೆ. ಕೆಲವರು ನಿರಾಶರಾಗಿದ್ದಾರೆ, ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಅಂತೂ ಕಿಂಕರ್ತವ್ಯ ಮೂಢರಾದಂತಹ ಕಪಿಗಳಿಗೆ ಈ ಹನುಮಂತ ಚೈತನ್ಯವನ್ನು ತುಂಬಿದ. ನೀವೆಲ್ಲ ಸುಗ್ರೀವನಿಗೇನು ದ್ರೋಹ ಬಗೆಯುವುದು ಸಾಧ್ಯ ಇಲ್ಲ, ನಾನು ನಿಮ್ಮನ್ನು ಹಿಡಿದುಕೊಂಡು ಸುಗ್ರೀವನ ಬಳಿಗೆ ರಾಮನ ಬಳಿಗೆ ಒಯ್ದು ನಿಮ್ಮನ್ನು ಶಿಕ್ಷೆಗೊಳಪಡಿಸ್ತೀನಿ ಅಂತ ಭಯಪಡಿಸಿದ. ಮತ್ತೆ ತಾನು ಆ ಜಾಂಬವಂತನ ಒಂದು ಪ್ರಾರ್ಥನೆಯಂತೆ, ಜಾಂಬವಂತನ ಪ್ರೇರಣೆಯಂತೆ ಒಂದು ಅಗಾಧವಾದ ರೂಪವನ್ನು ತಾಳಿದ. ಅಂಥ ಬೃಹದಾಕಾರವನ್ನು ತಾಳಿ ಆ ಮಹೇಂದ್ರ ಪರ್ವತದಿಂದ ಆತ ಲಂಕೆಯ ಕಡೆಗೆ ಹಾರಿದ. ಅವನ ಆ ಶಕ್ತಿಯನ್ನು ನೋಡಿಯೇ, ಶಕ್ತಿ ಅವನ ಆಕಾರ ಅದನ್ನೆಲ್ಲವನ್ನು ಕೂಡ ನೋಡಿ ಆ ಕಪಿಗಳಿಗೆ ಹೋದ ಜೀವ ಮರಳಿ ಬಂದಂತಾಯ್ತು, ಹೋದ ಪ್ರಾಣ ಮರಳಿ ಬಂದಂತಾಯ್ತು. ಹೀಗೆ ಸರ್ವಚೇಷ್ಟ ಈತ ಈ ಸಾಗರವನ್ನು ದಾಟುವುದು ಮತ್ತೆ ಅಲ್ಲಿ ಸೀತಾರೂಪಳಾದ ಲಕ್ಷ್ಮಿಯನ್ನು ಕಾಣುವುದು ಅಂದರೆ ಅದಕ್ಕೊಂದು ಸಂಕೇತ ಇದೆ. ಅದನ್ನು ರಾಮಾಯಣದ ವ್ಯಾಖ್ಯಾನಗಳಲ್ಲಿ ಕೂಡ ಹೇಳಿದ್ದಾರೆ. ತುಂಬ ಸರಳವಾದಂಥ ಆದರೆ ಮಹತ್ವಪೂರ್ಣವಾದ ಒಂದು ಸಂಕೇತ ಅದರಲ್ಲಿದೆ, ತಾತ್ವಿಕ ಅರ್ಥ ಅದರಲ್ಲಿದೆ. ಸಾಗರ ಅಂದರೆ ಕಷ್ಟಗಳ ಸರಮಾಲೆ, ಸಂಸಾರ ಸಾಗರ ಅಂತ ಅರ್ಥ. ಸಂಸಾರ ಸಾಗರವನ್ನು ದಾಟಿ ಆ ಲಕ್ಷ್ಮೀದೇವಿಯನ್ನು, ವರಮಹಾಲಕ್ಷ್ಮೀ ದೇವಿಯನ್ನು ಸಾಧಕ ತಲುಪಬೇಕು. ಅವಳು ವಾಗಭಿಮಾನಿನಿಯಾದ ಆಕೆಯನ್ನು ರಾಮನ ಬಳಿಗೆ ತರುವಂಥ ಪ್ರಯತ್ನ ಮಾಡಬೇಕು. ಆ ಎಲ್ಲ ವೇದವಾಕ್ಯಗಳು, ಆಕೆ ವೇದಾಭಿಮಾನಿನಿಯಾದಂಥ ಅವಳ ಪ್ರತಿಯೊಂದು ಶಬ್ದವೂ ಕೂಡ ಭಗವಂತನನ್ನೇ ತಲುಪುತ್ತದೆ ಮತ್ತು ಭಗವಂತನನ್ನೇ ಅದು ಹೇಳಬೇಕಾಗಿದೆ ಅನ್ನುವುದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು. ಹೀಗೆ ಸೀತೆಯನ್ನು ಅಲ್ಲಿಂದ ಇಲ್ಲಿಗೆ ಕರೆತರುವ ಪ್ರಯತ್ನ ಅನ್ನುವುದೇನಿದೆ, ಭಗವಂತ ಸಕಲ ಶಬ್ದವಾಚ್ಯ, ಸಕಲ ವೇದ ಪ್ರತಿಪಾದ್ಯ ಅನ್ನುವುದನ್ನು ನಾವು ಮನವರಿಕೆ ಮಾಡಿಕೊಳ್ಳುವ ಪ್ರಯತ್ನವೇ ಆಗಿದೆ, ಬೇರೆ ಏನಲ್ಲ. ಹೀಗೆ ಅದು ಬೇರೆಯವರಿಗೆ ಸಾಧ್ಯ ಆಗದೇ ಇದ್ದಾಗ, ಬೇರೆ ಯಾವ ಕಪಿಗೂ ಕೂಡ ಅದು ಸಾಧ್ಯ ಆಗದೇ ಇದ್ದಾಗ ಈತ ಅದಕ್ಕೆ ಬೇಕಾದಂತಹ ಬೃಹದಾಕಾರವನ್ನು ತಾಳಿದ್ನಲ್ಲ. ಅಂದರೆ ಇಲ್ಲಿ ಕೇವಲ ಫಿಸಿಕಲಿ ಬೃಹದಾಕಾರ ಅಷ್ಟು ಮಾತ್ರ ಅಲ್ಲ, ಇಂಟೆಲೆಕ್ಚುವಲಿ ಅತಿ ದೊಡ್ಡ ರೂಪವನ್ನು ತಾಳಿದ. ಅವನ ದೊಡ್ಡ ವ್ಯಕ್ತಿತ್ವವನ್ನು, ಭವ್ಯ ವ್ಯಕ್ತಿತ್ವವನ್ನು ನೋಡಿಯೇ ಅಲ್ಲಿರುವ ಕಪಿಗಳಿಗೆ ನಿರಾಶೆ ಕರಗಿತ್ತು, ಜೀವನದಲ್ಲಿ ಆಸೆ ಮೂಡಿತ್ತು. ನಮ್ಮ ಕೆಲಸ ಆಗ್ತದೆ ಅಂತ ಅವರಿಗೊಂದು ಭರವಸೆ ಬಂದಿತ್ತು ಜೀವನದಲ್ಲಿ. ಹಾಗೆ ನಾವು ನಿರಾಶರಾಗಿ ಕೈಚಲ್ಲಿ ಕೂಡುವ ಪ್ರಸಂಗ ಬಂದಾಗ, ಸಂಸಾರದ ಕಷ್ಟಗಳಲ್ಲಿ ಮತ್ತು ಅಧ್ಯಾತ್ಮದ ಸಾಧನೆಯಲ್ಲಿ ಶ್ರವಣ ಮರಣ ಧ್ಯಾನಾದಿಗಳನ್ನು ಮಾಡುವ ಪ್ರಸಂಗದಲ್ಲಿ ಈ ಬೃಹದಾಕಾರದ ಪ್ರಾಣನ ವ್ಯಕ್ತಿತ್ವವನ್ನು ನಾವು ಧ್ಯಾನಿಸಬೇಕು. ಹಾಗೆ ಭಗವಂತನನ್ನು ಕೂಡ ಅಲ್ಲಿ ಧ್ಯಾನಿಸಬೇಕು. ಹಾಗೆ ಮಾಡಿದಾಗ ನಮ್ಮಲ್ಲಿ ಮತ್ತೆ ಚಟುವಟಿಕೆ ತುಂಬುತ್ತದೆ, ಸಾಧಕ ಮುನ್ನುಗ್ಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಸರ್ವಚೇಷ್ಟ ಇತ್ಯಾತ್ ಪ್ರಾಣ, ಮುಂದೆ ಅಭಿಭವ ಶಕ್ತಿತಃ ಓಜಃ, ಎಲ್ಲ ಶತ್ರುಗಳನ್ನು ಕೂಡ ಆತ ಸದೆಬಡಿದ. ರಾವಣ, ಅವನ ಮೇಲೂ ದಾಳಿ ಮಾಡಿದ ಹನುಮಂತ. ರಾವಣನ ಒಂದು ಬಾರಿ ಅವನ ಬೆನ್ನ ಮೇಲೆ ಗುದ್ದಿದರೆ ಆತ 10 ಮುಖಗಳಿಂದ ರಕ್ತ ಕಾರಿಕೊಳ್ಳುವ ಪ್ರಸಂಗ ಬಂದಿತ್ತು. ಇಂದ್ರಜಿತ್ತುವರಿಗೂ ತನ್ನ ಪರಾಕ್ರಮದ ರುಚಿ ತೋರಿಸಿದ. ಮತ್ತೆ ಅಕ್ಷಕುಮಾರ ಅಂತ ಏನಿದ್ದ ರಾವಣನ ಮಗ, ಅವನನ್ನಂತೂ 100 ಬಾರಿ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ್ದ. ಹೀಗೆ ಶತ್ರುಗಳನ್ನು ಕೊಂದಿದ್ದ ಮತ್ತು ಯಾವ ಶತ್ರುಗಳಿಗೂ ಆತ ಮಣಿಯಲಿಲ್ಲ. ಅದೆಲ್ಲ ಆ ಸೀತಾನ್ವೇಷಣೆ ಕಾರ್ಯಕ್ರಮದಲ್ಲೇ ಕಂಡು ಬರ್ತದೆ. ಮುಂದೆ ಮಹಾಯುದ್ಧದಲ್ಲೂ ಕಂಡು ಬರ್ತದೆ, ಅದು ವಿಚಾರ ಬೇರೆ. ಈ ಇಂದ್ರಜಿತ್ ಎಂಥ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಹನುಮಂತ ಮೇಲೆ ಪ್ರಯೋಗ ಮಾಡಿದ್ರು ಕೂಡ ಅವನು ಅದು ಯಾವುದಕ್ಕೂ ಮಣಿಯಲಿಲ್ಲ. ಬ್ರಹ್ಮಾಸ್ತ್ರಕ್ಕೆ ಕೂಡ ಮಣಿದಂತೆ ತೋರಿಕೊಂಡ ಹೊರತು ಬ್ರಹ್ಮಾಸ್ತ್ರಕ್ಕೆ ಮಣಿಯಲಿಲ್ಲ. ಹೀಗೆ ಉಳಿದ ಶತ್ರುಗಳಿಗೆ ಮಣಿಯೋದಿಲ್ಲ, ಶತ್ರುಗಳನ್ನು ತಾನೇ ಮಣಿಸ್ತಾನೆ ಅನ್ನುವುದನ್ನು ಓಜಸ್ ಮತ್ತು ಸಹಸ್ ಅನ್ನುವ ಈ ನಾಮಗಳು ನಮಗೆ ಅವನ ಗುಣವನ್ನು ತೋರಿಸ್ತಾರೆ. ಮುಂದೆ ಬಲಂ, ತನ್ನ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡ್ತಾನೆ. ಇಂದ್ರಜಿತ್ ಬಂಧಿಸಿದ್ದರಿಂದ ಅವನು ರಾವಣನ ಸಭೆಗೆ ಹೋಗಿದ್ದಲ್ಲ, ತನಗೆ ರಾವಣನನ್ನು ನೋಡಬೇಕು ಅಂತಿತ್ತು, ರಾವಣನಿಗೆ ತನ್ನ ಪರಾಕ್ರಮದ ರುಚಿ ಏನು ಅಂತ ತೋರಿಸಬೇಕಿತ್ತು. ಅದಕ್ಕಾಗಿ ಆ ರಾವಣನಿಗೊಂದು ಎಚ್ಚರಿಕೆ ಕೊಡುವುದಕ್ಕಾಗಿ ತನ್ನ ಇಚ್ಛೆಯಂತೆ ಅವನ ಬ್ರಹ್ಮಾಸ್ತ್ರಕ್ಕೆ ಬದ್ಧನಾದ. ಮತ್ತೆ ಅದರಿಂದ ಬಿಡಿಸ್ಕೊಂಡ ಕೂಡ.
ಅವರು ಅವನನ್ನು ಅಲ್ಲಿ ಕರ್ಕೊಂಡು ಹೋದರು. ಅವನನ್ನು ನೋಡಿ ಆ ರಾವಣನಿಗೊಂದು ಎಚ್ಚರಿಕೆ ಕೊಟ್ಟಿದ್ದ. ಇದೆಲ್ಲ ಅವನ ಬಲವನ್ನು ತೋರಿಸ್ತದೆ. ಸ್ವೇಚ್ಛೆಯಿಂದ ಅವನು ಕೆಲಸ ಮಾಡ್ತಾನೆ, ಇನ್ನೊಬ್ಬರ ಅಧೀನನಾಗಿ ಕೆಲಸ ಮಾಡುವುದಲ್ಲ. ಅವನೇನಾದರೂ ಕೆಲಸ ಮಾಡುವುದಿದ್ರೆ ಭಗವಂತ ಮತ್ತು ಭಗವತಿ ಅವರಿಬ್ಬರ ಅಧೀನನಾಗಿ ಮಾತ್ರ ಕೆಲಸ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಮತ್ತೆ ವಿಧಾರಕತ್ವಾಚ ವಿಧೃತಿ, ಇಡೀ ಯುದ್ಧದ ಜವಾಬ್ದಾರಿ ಎಲ್ಲ ಹನುಮಂತನ ಮೇಲೆ ಇತ್ತು. ರಾಮನ ಬಳಿಕ ಅತಿ ಹೆಚ್ಚು ಶತ್ರು ಸಂಹಾರ ಮಾಡಿದವನು ಅವನೇ. ಮತ್ತೆ ಭೀಮಸೇನಾಗಿಯೂ ಕೂಡ ಅವನೇ ಶತ್ರು ಸಂಹಾರ ಮಾಡಿದ್ದಾನೆ. ನಮ್ಗೆ ಗೊತ್ತಿದ್ದೇ, ಅಸ್ಮಿನ್ ಯುದ್ಧೇ ಮಹಾವೀರ ತ್ವಯಿ ಭಾರತ್ ಸಮಾಹಿತ ಅಂತ ಕೃಷ್ಣ ಭೀಮಸೇನಿಗೆ ಈ ಯುದ್ಧದಲ್ಲಿ ದೊಡ್ಡ ಜವಾಬ್ದಾರಿ ಎಲ್ಲ ನಿನ್ನ ಮೇಲೆ ಇದೆ ಅಂತ ಹೇಳಿರ್ತಾನೆ. ಹೀಗೆ ಅದು ಕೂಡ ಅಲ್ಲಿ ಕಂಡು ಬರ್ತದೆ. ಹೀಗೆ ಅವನೇ ಭಾರಭೃತ್ತಾಗಿದ್ದಾನೆ, ಅವನೇ ವಿಧೃತಿಯಾಗಿದ್ದಾನೆ, ಅವನೇ ಸ್ವೇಚ್ಛಾ ಕಾರ್ಯಕಾರಿಯೂ ಕೂಡ ಆಗಿದ್ದಾನೆ. ಹೀಗೆ ಈ ನಾಮಗಳನ್ನು ನಾವು ಉಪಾಸನೆ ಮಾಡಿದರೆ ಅದು ಅವನ ಮುಖ್ಯ ಪ್ರಾಣ ರೂಪ ಇರಬಹುದು, ಭೀಮಸೇನ ರೂಪ ಇರಬಹುದು, ಹನುಮಂತನ ರೂಪ, ಹಾಗೆ ಅವನು ಮಧ್ವನ ರೂಪವನ್ನು ತಾಳಿದಾಗ ಕೂಡ ಅವನು ಈ ಥರ ಎಲ್ಲ ಮಾಡಿದ್ದಾನೆ. ಮತ್ತೆ ಅವನು ಈ ಯುದ್ಧದ ಭಾರವನ್ನು ಹೊತ್ತದ್ದಲ್ಲದೇನೆ ಕಪಿಗಳನ್ನೆಲ್ಲರನ್ನು ರಕ್ಷಿಸುವ ಭಾರವನ್ನು ಕೂಡ ಹೊತ್ತಿದ್ದ. ಸಂಜೀವನ ಪರ್ವತವನ್ನು ಹೊತ್ತು ತಂದಿದ್ದಾನೆ, ನಮಗದು ಗೊತ್ತಿದೆ. ಹೀಗೆ ಪರ್ವತವನ್ನು ಅವನು ಒಂದು ರೀತಿಯಲ್ಲಿ ಗಿರಿಧರ, ಭಗವಂತನೂ ಗಿರಿಧರ, ಈ ಹನುಮಂತನು ಕೂಡ ಗಿರಿಧರ. ಎಲ್ಲರನ್ನೂ ಅವನು ಮತ್ತೆ ಮರಣಿಸಿದವರನ್ನ ಜೀವನಕ್ಕೆ ತಂದ. ಭಗವಂತನು ಕೂಡ ಗೋವರ್ಧನ ಗಿರಿಯನ್ನು ಎತ್ತಿ ಆ ಯಾದವರಿಗೆ ಬಂದಂಥ ಆಪತ್ತನ್ನು ಪರಿಹರಿಸಿದ. ಆದ್ದರಿಂದ ಅವರಿಬ್ಬರೂ ಕೂಡ ವಿಧೃತಿ ಅಥವಾ ಭಾರಭೃತ್ ಅಂತ ಕರೆಸ್ಕೊಂಡಿದ್ದಾರೆ. ಕೃಷ್ಣನು ರಾಮನು ಎಲ್ಲರೂ ಸ್ವೇಚ್ಛೆಯಿಂದ ಕೆಲಸ ಮಾಡಿದವರು, ಇನ್ನೊಬ್ಬರ ಒತ್ತಡಕ್ಕೊಳಗಾಗಿ ಎಂದೂ ಕೂಡ ಯಾವ ಕೆಲಸವನ್ನು ಮಾಡಿದವರಲ್ಲ. ಅದೆಲ್ಲವನ್ನು ಕೂಡ ನಾವು ಹೀಗೆ ಧ್ಯಾನಿಸಬೇಕು. ಸಂಜೀವನ ಪರ್ವತವನ್ನು ಎತ್ತಿ ತಂದ, ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ ಆ ಭಗವಂತನ ಮುಖ್ಯ ಪ್ರಾಣನ ರೂಪಗಳು, ಮತ್ತೆ ಅವರಿಬ್ಬರ ಕೂರ್ಮ ರೂಪ ಇತ್ಯಾದಿಗಳನ್ನು ಧ್ಯಾನಿಸಬೇಕು. ಶತ್ರು ಸಂಹಾರಕವಾದ ಶತ್ರುಗಳಿಗೆ ಮಣಿಯದ ಅವರ ಶಕ್ತಿಯನ್ನು ನಾವು ಧ್ಯಾನಿಸಬೇಕು. ಹೀಗೆ ಅವರನ್ನು ಪ್ರಾಣದ ಅಂತ ನಾವು ಉಪಾಸಿಸಿದರೆ ಅದರಿಂದ ನಮಗಾಗಬೇಕಾದಂಥ ಎಲ್ಲ ಕೆಲಸಗಳು ಕೂಡ ಕೈಗೂಡುತ್ತವೆ. ಕವಿದ ನಿರಾಶೆ ಮಂಜಿನಂತೆ ಕರಗಿ ಹೋಗ್ತದೆ. ಶತ್ರುಗಳನ್ನು ಮಣಿಸುವ ಹುಮ್ಮಸ್ಸು ಬರ್ತದೆ. ಶತ್ರುಗಳಿಗೆ ಮಣಿಯದ ಒಂದು ಶಕ್ತಿಯೂ ಬರ್ತದೆ. ಹೀಗೆ ನಮಗೆ ಸಾಂಸಾರಿಕವಾಗಿಯೂ ಮತ್ತು ಆಧ್ಯಾತ್ಮಿಕವಾಗಿಯೂ ಇರುವ ಒಂದು ಭಾರ ಏನಿದೆ, ಆ ಭಾರವನ್ನೆಲ್ಲ ನಿರ್ವಹಿಸುವಂಥ ಶಕ್ತಿ ಬರ್ತದೆ. ಸಾಧಕ ಪರದೇವತೆಯಾದಂಥ ಲಕ್ಷ್ಮೀ ದೇವತೆ ಏನಿದ್ದಾಳೆ, ಅವಳ ವಾಂಗ್ಮನೋ ದೇವತೆಯಾದ ಅವಳ ಅನುಗ್ರಹವನ್ನು ಪಡೆದು ಅವಳಿಂದ ಅಭಿಮನ್ಯವಾದ ಸರ್ವಶಬ್ದಗಳನ್ನು ಕೂಡ ಭಗವಂತನ ವಾಚಕ ಅಂತ ತಿಳಿದು ಅವರಿಬ್ಬರ ಅನುಗ್ರಹದಿಂದ ಮತ್ತು ಪ್ರಾಣನ ಅನುಗ್ರಹದಿಂದ ಕೂಡ ಮುಕ್ತಿಯನ್ನು ಪಡಿತಾನೆ ಅಂತ ನಾವು ಭಾವಿಸಬೇಕು. ಹೀಗೆ ಈ ಮಹಾಭಾರತದ ಈ ಶ್ಲೋಕವನ್ನಾಗಲಿ ಅಥವಾ ಪ್ರಾಣಾಯ ನಮಃ, ಓಜಸೇ ನಮಃ, ಸಹಸೇ ನಮಃ, ಬಲಾಯ ನಮಃ, ವಿಧೃತಯೇ ನಮಃ ಅಂತ ಅದನ್ನು ಚತುರ್ಥಿ ವಿಭಕ್ತಿತ್ವವಾಗಿ ಆದರೂ ಮಾರ್ಪಡಿಸ್ಕೊಂಡು ಇವನ್ನೆಲ್ಲ ಉಪಯೋಗ ಮಾಡಬೇಕು. ಇಂಥ ಪ್ರಾಣ ಮಂತ್ರಗಳಿಗೆ ಶಕ್ತಿ ಎಂಥದ್ದು ಅಂದರೆ, ಇದಕ್ಕೆ ಅಂಗನ್ಯಾಸ ಬೇಕಾಗಿಲ್ಲ, ಕರನ್ಯಾಸ ಬೇಕಾಗಿಲ್ಲ, ಒಂದು ತರ್ಪಣ ಬೇಕಾಗಿಲ್ಲ. ಬೆಳಿಗ್ಗೆ ಹೊತ್ತು ಉಪವಾಸದಲ್ಲೇ ಇದನ್ನು ಜಪ ಮಾಡಬೇಕು ಅಂತಿಲ್ಲ, ಬೇರೆ ಯಾವ ಸಂದರ್ಭದಲ್ಲಾದರೂ ಮಾಡಬಹುದು. ತೀರಾ ಹೊರಗಿನ ಮೈಲಿಗೆ ಇತ್ಯಾದಿಗಳು ಇರಬಾರದು ಅಷ್ಟೇ. ಮತ್ತೆ ಮಹಾಭಾರತದ ಶ್ಲೋಕ ಇದಾದ್ದರಿಂದ ಇದನ್ನು ಮಹಾಭಾರತವನ್ನು, ಭಾಗವತವನ್ನು ಮೊದಲಾದವುಗಳನ್ನು ಪಠಿಸುವ ಸಂಪ್ರದಾಯ ಇರುವಂಥ ಸ್ತ್ರೀಯರು ಕೂಡ ಈ ಮಹಾಭಾರತದ ಈ ಶ್ಲೋಕವನ್ನು ಪಠನ ಮಾಡಬಹುದು. ಮತ್ತು ಅಥವಾ ಚತುರ್ಥಿ ವಿಭಕ್ತ್ಯಂತವಾಗಿ ಅವುಗಳನ್ನು ಹೇಳಬಹುದು ಕೂಡ ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ. ಹೀಗೆ ಮುಖ್ಯ ಪ್ರಾಣನ ಉಪಾಸನೆಯನ್ನು ಹೇಳುವಂಥ, ಹಾಗೆ ಭಗವಂತನ ಉಪಾಸನೆಯನ್ನು ನಮಗೆ ತಿಳಿಸುವಂಥ, ಮಂತ್ರಗಳನ್ನು ತಿಳಿಸುವಂಥ ಒಂದು ಅಪರೂಪದ ಶ್ಲೋಕ ಆಚಾರ್ಯರು ಮಹಾಭಾರತದಲ್ಲಿದ್ದು ಇವತ್ತು ನಮ್ಮ ಕಣ್ಣಿಂದ ಮರೆಯಾಗಿತ್ತು, ಅದನ್ನು ನಮಗೆ ಕೊಟ್ಟಿದ್ದಾರೆ.